ಬೆಂಗಳೂರಿನಲ್ಲಿ ಹಾಡ ಹಗಲೇ ದರೋಡೆಕೋರರು ತಮ್ಮ ಅಟ್ಟಹಾಸವನ್ನ ಮೆರೆದಿದ್ದಾರೆ. ದರೋಡೆಗೆ ಅಂತ ಬಂದಂತವರು ಗುಂಡಿನ ಸುರಿಮಳೆ ಸುರಿಸಿರುವಂತಹ ಒಂದು ಘಟನೆ ಕೋಡಿಗೆಹಳ್ಳಿಯ ದೇವಿ ನಗರದಲ್ಲಿ ನಡೆದಿದೆ. ಈ ಒಂದು ಘಟನೆ ಆತಂಕಕ್ಕೆ ಕಾರಣ ಆಗಿದೆ. ದರೋಡೆಕೋರರು ಈ ರೀತಿ ಬಾಲ ಬಿಚ್ಚುತ್ತಾ ಇದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ. ಲಕ್ಷ್ಮಿ ಜ್ಯುವೆಲರ್ಸ್ ಮಾಲೀಕ ಅಂತರಾಮ್ ಮೇಲೆ ಈ ಸಂದರ್ಭದಲ್ಲಿ ದಾಳಿಯನ್ನ ಕೂಡ ಅವರು ನಡೆಸಿರೋದು. ಬೈಕ್ನಲ್ಲಿ ಇಬ್ಬರು ಖತರ್ನಾಕ್ ಕಳ್ಳರು ಬಂದು ದರೋಡೆಗೆ ಮುಂದಾದಾಗ ಈ ರೀತಿ ಫೈರಿಂಗ್ ಕೂಡ ನಡೆಸಿದ್ದಾರೆ. 4 ರೌಂಡ್ ಗುಂಡು ಹಾರಿಸಿ ಪಿಸ್ತೂಲನ್ನ ಬಿಟ್ಟು ಹೋಗಿದ್ದಾರೆ ಆರೋಪಿಗಳು. ಘಟನೆಯಲ್ಲಿ ಮಾಲೀಕ ಸೇರಿ ಇಬ್ಬರಿಗೆ ಗಂಭೀರ ಗಾಯಗಳಾಗಿದೆ. ಲಕ್ಷ್ಮಿ ಜ್ಯುವೆಲರ್ಸ್ಗೆ ಇವರು ದರೋಡೆಗೆ ಅಂತ ಬಂದ ಟೈಮ್ನಲ್ಲಿ 4 ರೌಂಡ್ ಫೈರಿಂಗ್ ಮಾಡೋದಲ್ಲದೆ ಈ ರೀತಿಯ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ತಾವು ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಮಾರ್ಕ್ ಮಾಡಿ ನಾವು ತೋರಿಸ್ತಾ ಇದ್ದೀವಿ. ಇವರು ಜ್ಯುವೆಲರ್ಸ್ಗೆ ನುಗ್ಗಿದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಅವಾಂತರಕ್ಕೆ ಸಾಕ್ಷಿಯಾಗಿದ್ದಾರೆ ಅಂತ. ಈ ರೀತಿಯ ಒಂದು ಘಟನೆಯಲ್ಲಿ ಆ ಜ್ಯುವೆಲರಿ ಅಂಗಡಿ ಮಾಲೀಕ ಸೇರಿ ಇಬ್ಬರಿಗೆ ಗಂಭೀರವಾದ ಗಾಯಗಳಾಗಿದೆ. ಚಿನ್ನದ ಅಂಗಡಿ ಮಾಲೀಕನ ಬಳಿ ಹಣ ಕೇಳಿ ಹಲ್ಲೆಯನ್ನು ನಡೆಸಿ ಫೈರಿಂಗ್ ಅನ್ನು ನಡೆಸಿದ್ದಾರೆ. ಘಟನಾ ಸ್ಥಳಕ್ಕೆ ಈಗಾಗಲೇ DGIGP ಅಲೋಕ್ ಮೋಹನ್ ಭೇಟಿಯನ್ನು ನೀಡಿರೋದು. ಕಮಿಷನರ್ ದಯಾನಂದ್ ಕೂಡ ಭೇಟಿಯನ್ನು ನೀಡಿ ಪರಿಶೀಲಿಸಿದ್ದಾರೆ. ಇಲ್ಲಿ ಆತಂಕದ ವಿಚಾರ ಏನಂತಂದ್ರೆ, ಹಾಡ ಹಗಲೇ ದರೋಡೆಕೋರು ಜ್ಯುವೆಲರಿ ಅಂಗಡಿಗೆ ನುಗ್ಗಿ ಫೈರ್ ಮಾಡ್ತಾರೆ ಅಂತಂದ್ರೆ ಇವ್ರಿಗೆ ಎಷ್ಟರ ಮಟ್ಟಿಗೆ ಕಾನೂನಿನ ಬಗ್ಗೆ ಭಯ ಇದೆ, ಲಾ ಅಂಡ್ ಆರ್ಡರ್ ಬಗ್ಗೆ ಭಯ ಇದೆ ಅಂತ ನೋಡಿ. 4 ರೌಂಡ್ ಫೈರ್ ಮಾಡೋದಲ್ಲದೆ ಪಿಸ್ತೂಲನ್ನ ಅಲ್ಲೇ ಬಿಟ್ಟು ಓಡಿ ಹೋಗಿದ್ದಾರೆ, ಪರಾರಿಯಾಗಿದ್ದಾರೆ ದರೋಡೆಕೋರು. ಆ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಇನ್ನು ಕೋಡಿಗೆಹಳ್ಳಿಯ ದೇವಿನಗರ ಹತ್ತಿರ ಇರುವಂತಹ ಲಕ್ಷ್ಮಿ ಜ್ಯುವೆಲರ್ಸ್ ಮುಂಭಾಗದಲ್ಲಿ ಸದ್ಯಕ್ಕೆ ಯಾವ ರೀತಿಯ ವಾತಾವರಣ ಇದೆ, ಆತಂಕದಲ್ಲಿ ಯಾವ ರೀತಿ ಜನ ಓಡಾಡ್ತಾ ಇದ್ದಾರೆ ಅದೆಲ್ಲವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇವರು ಬಂದಿದ್ದು ಯಾವ ರೀತಿ, ಇವರ ಉದ್ದೇಶ ಏನಿತ್ತು, ಆ ಕ್ರೈಮ್ ಸೀನನ್ನು ನಾವು ನೋಡ್ತಾ ಹೋದ್ರೆ ಮೊದಲಿಗೆ ಟೇಬಲ್ ಮೇಲೆ ಮಚ್ಚಿಟ್ಟು ಬೆದರಿಸಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಬೆದರಿಕೆ ಹಾಕಿ ಗುಂಡಿನ ದಾಳಿಯನ್ನ ಆರೋಪಿಗಳು ನಡೆಸಿದ್ದಾರೆ. ನಗರ ಪೊಲೀಸ್ ಆಯುಕ್ತ B ದಯಾನಂದ್ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ನಡೆದಿರುವಂತಹ ಒಂದು ಘಟನೆ ಇದಾಗಿದೆ. 11 ಗಂಟೆ ಬೆಳಗ ಮುಂಜಾನೆ ನಡೆದಿರುವಂತಹ ಒಂದು ಘಟನೆ ಇದು. ಇಬ್ಬರು ದುಷ್ಕರ್ಮಿಗಳು ಬೈಕ್ನಲ್ಲಿ ಬಂದು ಹಣಕ್ಕೆ ಬೇಡಿಕೆಯನ್ನು ಇಡ್ತಾರೆ. ಇದು ಆಗಲಿಲ್ಲ ಅಂತ ಹೇಳಿ ಯಾವ ರೀತಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಫೈರಿಂಗ್ ಮಾಡಿದ್ದಾರೆ. ಗುಂಡಿನ ಸುರಿಮಳೆ ಸುರಿಸಿರುವಂತಹ ಒಂದು ಘಟನೆ ನಡೆದಿರೋದು. ಇದೇ ವಿಚಾರ ಈಗ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ನೋಡಿ, ಒಂದ್ ಕಡೆ ಆ ಶಾಪ್ನ ಸುತ್ತಮುತ್ತ ಸದ್ಯಕ್ಕೆ ಯಾವ ರೀತಿ ಪರಿಸ್ಥಿತಿ ಇದೆ, ಮತ್ತೊಂದು ಕಡೆ ಆ ಆರೋಪಿಗಳೇನು ಫೈರ್ ಮಾಡಿದ್ರು, ಫೈರ್ ಮಾಡಿದ ನಂತರ ಪಿಸ್ತೂಲನ್ನು ಅಲ್ಲೇ ಬಿಟ್ಟು ಹೋಗಿರೋದು. ಕೋಡಿಗೆಹಳ್ಳಿಯ ದೇವಿನಗರದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಆ ಶಾಪ್ನ ಸುತ್ತಮುತ್ತ ಸದ್ಯಕ್ಕಿನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಲಕ್ಷ್ಮಿ ಜ್ಯುವೆಲರ್ಸ್ನ ಮಾಲೀಕ ಅನಂತರಾಮ್ ಮೇಲೆ ದಾಳಿಯನ್ನ ನಡೆಸಿರುವಂಥದ್ದು. ದಾಳಿಯ ಸಂದರ್ಭದಲ್ಲಿ, ದಾಳಿಯ ಪೂರ್ವದಲ್ಲಿ ಏನೆಲ್ಲ ಘಟನೆ ಆಯಿತು ಅನ್ನೋದ್ರ ಬಗ್ಗೆ ನೋಡ್ತಾ ಹೋದ್ರೆ, ಈ ದುಷ್ಕರ್ಮಿಗಳು ವಿತ್ ವೆಪನ್ಸ್ ಶಾಪ್ಗೆ ಎಂಟ್ರಿ ಕೊಟ್ಟು ಚಿನ್ನಕ್ಕೆ ದುಡ್ಡಿಗೆ ಬೇಡಿಕೆಯನ್ನ ಇಡ್ತಾರೆ. ಇದಕ್ಕೆ ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಂತೆ 4 ರೌಂಡ್ ಫೈರಿಂಗ್ ಆಗಿದೆ. ಈ ಒಂದು ಘಟನೆಯಲ್ಲಿ ಅಂಗಡಿಯ ಮಾಲೀಕ ಸೇರಿ ಇಬ್ಬರಿಗೆ ಗಂಭೀರವಾದ ಗಾಯಗಳಾಗಿರುವಂತಹದ್ದು. ಸದ್ಯಕ್ಕೆ ಇದೇ ವಿಚಾರವಾಗಿ ಅಲೋಕ್ ಮೋಹನ್ DGIGP ಅವರು ಘಟನಾ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಕಮಿಷನರ್ ದಯಾನಂದ್ ಕೂಡ ಭೇಟಿಯನ್ನು ನೀಡಿ ಮಾಹಿತಿಯನ್ನು ಕಲೆ ಹಾಕುವ ಕೆಲಸ ಮಾಡ್ತಾ ಇದ್ದಾರೆ. ಪ್ರೈಮರಿ ರಿಪೋರ್ಟ್ ಪ್ರಕಾರ ಸದ್ಯಕ್ಕೆ ಆ ಘಟನೆಯನ್ನ ಆ ಸ್ಥಳದಲ್ಲಿ ನಿಂತು ನೋಡಿದ ಪ್ರಕಾರ ಕಮಿಷನರ್ ಈಗಾಗಲೇ ಈ ವಿಚಾರವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಟೇಬಲ್ ಮೇಲೆ ಮಚ್ಚಿಟ್ಟು ಬೆದರಿಸಿರುವಂತಹ ಶಂಕೆ ವ್ಯಕ್ತವಾಗಿದೆ. ಬೆದರಿಕೆ ಹಾಕಿದ ನಂತರ ಗುಂಡಿನ ದಾಳಿ ನಡೆಸಿರುವಂತಹ ಆರೋಪಿಗಳು. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಆಯುಕ್ತ B ದಯಾನಂದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ನಡೆದಿರುವಂತಹ ಒಂದು ಘಟನೆ ಇದಾಗಿದೆ. ಈ ದುಷ್ಕರ್ಮಿಗಳು ಎಲ್ಲಿಂದ ಬಂದ್ರು, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ವೆರಿ ಸೀರಿಯಸ್ ಇಶ್ಯೂ. ರಾಜಧಾನಿ ಬೆಂಗಳೂರಿನಲ್ಲಿ ಲಾ ಅಂಡ್ ಆರ್ಡರ್ ಬಗ್ಗೆ ಜನಸಾಮಾನ್ಯರು ಆತಂಕಕ್ಕೊಳಗಾಗುವಂತಹ ಸಂದರ್ಭ ಮೇಲಿಂದ ಮೇಲೆ ಒದಗಿ ಬರ್ತಾ ಇದೆ. ಕುಂದಲಹಳ್ಳಿಯಲ್ಲಿ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದ ನಂತರ ಆ ವಾತಾವರಣ ಇನ್ನೂ ಕೂಡ ತಿಳಿಗೊಂಡಿಲ್ಲ. ಅದಾಗಲೇ ಮತ್ತೆ ಹಾಡ ಹಗಲೇ ಸರಿಯಾಗಿ 11 ಗಂಟೆ ಸುಮಾರಿಗೆ ದುಷ್ಕರ್ಮಿಗಳು ಬಂದು ಈ ರೀತಿ ಫೈರಿಂಗ್ ಮಾಡ್ತಾರೆ ಅಂತಂದ್ರೆ ರಾಜಧಾನಿ ಬೆಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿ ಇಲ್ವಾ? ಲಾ ಅಂಡ್ ಆರ್ಡರ್ ಬಗ್ಗೆ ಪ್ರಶ್ನೆಯನ್ನ ಮಾಡಬೇಕಾಗುತ್ತೆ.
ಜನಸಾಮಾನ್ಯರಿಗೆ ಭದ್ರತೆ ಇಲ್ವಾ? ನೋಡಿ ಆ CCTV ಫುಟೇಜ್ ಅಲ್ಲಿ ಗೋಲಿ ಹೊಡೆದ್ರು, ಗೋಲಿ. ಇವತ್ತು ಬೆಳಗ್ಗೆ 11 ಅಥವಾ 11:15 ಗಂಟೆಗೆ ಇಲ್ಲಿ ಈ ಒಂದು ಲಕ್ಷ್ಮಿ ಬ್ಯಾಂಕರ್ಸ್ ಆ್ಯಂಡ್ ಜ್ಯುವೆಲರ್ಸ್ ಅಂತಕ್ಕಂಥ ಏನೊಂದು ಸಣ್ಣ ಜ್ಯುವೆಲರಿ ಅಂಗಡಿ ಇದೆ. ಅಲ್ಲಿ ಕೆಲವು ದುಷ್ಕರ್ಮಿಗಳು ಬಂದು ಬಂದೂಕಿನಿಂದ ಗುಂಡನ್ನು ಹಾರಿಸಿರ್ತಕ್ಕಂತಹ ಘಟನೆ ಮತ್ತು ಇಬ್ಬರು ವ್ಯಕ್ತಿಗಳು ಅದರಲ್ಲಿ ಗಾಯಗೊಂಡಿರ್ತಕ್ಕಂಥದ್ದು ತಿಳಿದು ಬಂದಿದೆ. ಘಟನೆ ತಿಳಿದ ತಕ್ಷಣ ನಮ್ಮ ಸ್ಥಳೀಯ ಹೊಯ್ಸಳ ಗಸ್ತು ವಾಹನ ಸ್ಥಳಕ್ಕೆ ಬಂದಿದೆ. ನಂತರದಲ್ಲಿ ನಮ್ಮ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನು ಮಾಡಿದ್ದಾರೆ. ಇಬ್ಬರು ಗಾಯಾಳುಗಳನ್ನು ಆಸ್ಪತ್ರೆಗೆ ಕಳಿಸಲಾಗಿದೆ. ಉಳಿದಂತೆ ಈಗಾಗಲೇ ಈ ಘಟನಾ ಸ್ಥಳದಲ್ಲಿ ಇರ್ತಕ್ಕಂಥ ಏನು ಸಾಕ್ಷಿ ಆಧಾರಗಳಿದ್ದಾವೆ ಅವುಗಳ ಆಧಾರದ ಮೇಲೆ ನಗರದಾದ್ಯಂತ ನಾಕಾಬಂದಿಯನ್ನು ಮಾಡ್ತಕ್ಕಂಥದ್ದು ಮತ್ತು ಈ ಆರೋಪಿಗಳು ಯಾರು ಏನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಗಳನ್ನು ಸಂಗ್ರಹಿಸಲಿಕ್ಕೆ ಮತ್ತು ಅವರನ್ನು ಬಂಧಿಸಲಿಕ್ಕೆ ಪ್ರಯತ್ನಗಳು ಮಾಡ್ತಾರೆ. ಪರಿಸ್ಥಿತಿ ಹೇಗಿದೆ? ಗಾಯಾಳುಗಳು ಆಸ್ಪತ್ರೆಯಲ್ಲಿ ಇದ್ದಾರೆ. ಅವ್ರ ಪರಿಸ್ಥಿತಿ ಇದೆ, ಔಟ್ ಆಫ್ ಡೇಂಜರ್ ಅಂತ ಹೇಳ್ತಾ ಇದ್ದಾರೆ. ಅಂಗಡಿಯೊಳಗೆ ಬಂದಿದ್ದಾರೆ, ಒಳಗಡೆ ಬಂದು ಬಹುಶಃ ಇದು ಅಟೆಂಪ್ಟ್ ಟು ರಾಬರಿ ಅಂತ ಕಾಣ್ತದೆ. ಬಟ್ ಅಂಗಡಿಯವರು ಮತ್ತು ಮಾಲೀಕ ಮತ್ತು ಅವರ ಸಿಬ್ಬಂದಿಗಳು ರೆಸಿಸ್ಟ್ ಮಾಡಿದ್ದಾರೆ. ದೇ ಹ್ಯಾವ್ ಫಾಟ್ ಬ್ಯಾಕ್ ವಿಚ್ ಇಸ್ ವೆರಿ ಬ್ರೇವ್ ಆಕ್ಟ್. ಸೊ ಅದರ ಒಂದು ಹಿನ್ನೆಲೆಯಲ್ಲಿ ಅವರು ತ್ವರಿತವಾಗಿ ಅಲ್ಲಿಂದ ಜಾಗ ಖಾಲಿ ಮಾಡಿರ್ತಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸವಿತಾ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸವಿತಾ, ಹಾಡ್ ಹಗಲೇ ನಡೆದಿರುವಂತಹ ಒಂದು ಘಟನೆ. ಪ್ರತಿ ಏರಿಯಾಗಳಲ್ಲೂ ಹೊಯ್ಸಳ ಪೊಲೀಸ್ ಅಂತ ಇರುತ್ತೆ, ಬೀಟ್ ಪೊಲೀಸ್ ಅಂತ ಇರುತ್ತೆ, ಸದಾ ಸರ್ವದಾ ಸನ್ನದ್ಧರಾಗ್ತಿರ್ತಾರೆ. ಆದ್ರೆ ಹಾಡಾಗಲೇ ಈ ರೀತಿಯ ಘಟನೆ ನಡೀತಾ ಇದೆ ಅಂತಂದ್ರೆ ನಮ್ಮ ಪೊಲೀಸ್ ಏನ್ ಮಾಡ್ತಾ ಇದೆ? ಈ ಘಟನೆ ಬಗ್ಗೆ ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ದೇವಿನಗರ ಅಂದರೆ ಕೊಡಗೇಹಳ್ಳಿ ದೇವಿನಗರದಲ್ಲಿ ಬೆಳಿಗ್ಗೆ 11 ಗಂಟೆಗೆ ನಡೆದಂತಹ ಒಂದು ಗುಂಡಿನ ಸದ್ದಿಗೆ ಈ ಭಾಗದ ಜನರು ನಿಜಕ್ಕೂ ಬೆಚ್ಚಿ ಬಿದ್ದಿದ್ದಾರೆ. ಸೊ ಲಕ್ಷ್ಮಿ ಬ್ಯಾಂಕರ್ಸ್ ಜ್ಯುವೆಲರ್, ಈ ಜ್ಯುವೆಲರ್ ಶಾಪ್ಗೆ 2 ಬೈಕ್ನಲ್ಲಿ 4 ದುಷ್ಕರ್ಮಿಗಳು ಬರ್ತಾರೆ. ಬಂದಾದ ಬಳಿಕ ಇಬ್ಬರು ಬೈಕ್ ಮೇಲೇ ಇರ್ತಾರೆ. ಇಬ್ಬರು ಒಳಗಡೆ ಹೋಗಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಆರಂಭದಲ್ಲೇ ಮಾಲೀಕರು ಮತ್ತು ಈ ಬಂದಂತಹ ಕಿಡಿಗೇಡಿಗಳಿಗೂ ಮಾತಿನ ಚಕಮಕಿ ನಡೆಯುತ್ತೆ. ಅದಾದ ಬಳಿಕ ಲಾಂಗನ್ನು ಇಟ್ಟು ಬೆದರಿಕೆ ಹಾಕ್ತಾರೆ. ಸೊ ಆ ಬೆದರಿಕೆ ವೇಳೆ ಏನೂ ಆಗಲ್ಲ ಅನ್ನೋ ಕಾರಣದಿಂದಾಗಿ ಏಕಾಏಕಿ ಕಂಟ್ರಿ ಮೇಡ್ ಪಿಸ್ತೂಲ್ ತಂದು ವಿತ್ ವೆಪನ್ನೇ ಬಂದಿರೋದು 4. ಸೊ ಕಂಟ್ರಿ ಮೇಡ್ ಪಿಸ್ತೂಲ್ ತಂದು ಇಬ್ಬರು ಮಾಲೀಕರ ಮೇಲೆ 4 ಸುತ್ತಿನ ಗುಂಡಿನ ದಾಳಿ ಮಾಡಿದ್ದಾರೆ. ಸೊ ನೋಡ್ಬೋದು ದೃಶ್ಯದಲ್ಲಿ ಬುಲೆಟ್ ಆಚೆ ಬಿದ್ದಿದ್ದಾವೆ. ಬಹುತೇಕ ಮೊದಲಿಗೆ ಆರಂಭದಲ್ಲಿ ಹೇಳೋದಂದರೆ ಇವರು ಬಂದಿದ್ದು ರಾಬ್ರಿ ಮಾಡೋಕ್ಕೆ. ಸೊ ಒಪ್ಪದ ಕಾರಣದಿಂದಾಗಿ ಶೂಟೌಟ್ ಮಾಡಿದ್ದಾರೆ ಅನ್ನೋ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಿದೆ. ಟೇಬಲ್ ಮೇಲೆ ಮಚ್ಚಿಟ್ಟು ಮೊದಲು ಬೆದರಿಕೆ ಹಾಕ್ತಾರೆ. ಅದಾದ ಬಳಿಕ ಶೂಟೌಟ್ ಮಾಡ್ತಾರೆ. ಈಗಾಗಲೇ ಘಟನಾ ಸ್ಥಳಕ್ಕೆ ಮಹಾ ಪೊಲೀಸ್ ನಿರ್ದೇಶಕರು ಅಲೋಕ್ ಮೋಹನ್ ಕೂಡ ಭೇಟಿ ನೀಡಿದ್ದಾರೆ. ಘಟನಾ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಅದಾದ ಬಳಿಕ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಕೂಡ ಪರಿಶೀಲನೆ ಮಾಡಿದ್ದಾರೆ. ಪ್ರಮುಖವಾಗಿ ಅವ್ರು ಹೇಳೋದಂದರೆ ತನಿಖೆ ನಡೀತಾ ಇದೆ ಇದ್ರ ಬಗ್ಗೆ. ಸೊ ಅವ್ರು ಬಂದಿರೋದು ರಾಬರಿಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಕಂಟ್ರಿ ಮೇಡ್ ಪಿಸ್ತೂಲನ್ನು ತೊಗೊಂಡ್ಬಂದಿದ್ರು. ಸೊ ಅವರು ರಾಬ್ರಿ ಮಾಡೋ ಇಂಟೆನ್ಷನಲ್ಲಿ ಕೇಳ್ತಾರೆ. ಮಾತಿನ ಚಕಮಕಿ ನಡೆಯುತ್ತೆ. ಅದಾದ ಬಳಿಕ ಸಿಬ್ಬಂದಿಗಳ ಜೊತೆ ಮಾತಿನ ವಾಗ್ವಾದ ನಡೆದ ಬಳಿಕ ಶೂಟೌಟ್ ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ನೀಡಿದ್ದಾರೆ. ಈಗಾಗಲೇ ನಾಕಾಬಂದಿಯನ್ನು ಹಾಕಲಾಗಿದೆ. ತನಿಖೆ ಕೂಡ ಚುರುಕುಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ಪ್ರಮುಖವಾಗಿ ರಾಬರಿಗಂತ ಬಂದವರು ಯಾಕೆ ಶೂಟೌಟ್ ಮಾಡಿದರು ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಮತ್ತೊಂದು ಕಾನೂನು ಸುವ್ಯವಸ್ಥೆ, ಬೆಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದು ಮತ್ತೊಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಹಾಗಲೇ ಇಂಥ ಇನ್ಸಿಡೆಂಟ್ ಆದರೆ ಯಾವ ರೀತಿ ಜನರು ಓಡಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಉಲ್ಬಣವಾಗ್ತಿದೆ. ಈಗಾಗಲೇ ಪೊಲೀಸ್ ತಂಡವು, ತನಿಖಾ ತಂಡವು ಹೈ ಅಲರ್ಟ್ ಆಗಿದೆ. ಆರೋಪಿಗಳ ಬಲೆಗೆ ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಶ್ರೀಪಾದ್, ಸವಿತಾ, ಬಹಳ ಸ್ಪಷ್ಟವಾಗಿ ನಾವು ಗಮನಿಸ್ತಾ ಇದ್ವಿ, ಆರೋಪಿಗಳು ಫೈರ್ ಮಾಡಿದ ನಂತರ ಯಾವ ರೀತಿ ಅವರು ಎಸ್ಕೇಪ್ ಆಗ್ತಾ ಇದ್ದಾರೆ ಫುಟೇಜ್ ಅಲ್ಲಿ ಎಲ್ಲವೂ ಕೂಡ ಕವರ್ ಆಗಿದೆ. ಸೊ ಈ ದುಷ್ಕರ್ಮಿಗಳನ್ನ ಮಟ್ಟ ಹಾಕೋದಕ್ಕೆ ಟ್ರ್ಯಾಕಿಂಗ್ ಯಾವ ಹಂತದಲ್ಲಿದೆ? ಈ ಬಗ್ಗೆ ಕಮಿಷನರ್ ಏನಾದರೂ ಪರ್ಟಿಕ್ಯುಲರ್ಲಿ ಮಾತಾಡಿದ್ರ ಹೇಗೆ? ಶ್ರೀಪಾದ್, ಪ್ರಮುಖವಾಗಿ ಬಂದವರು ರಾಬ್ರಿ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಸೊ 4 ಬಂದಿರ್ತಾರೆ. 2 ಬೈಕ್ನಲ್ಲಿ ಬಂದಿರೋ ಕಾರಣದಿಂದಾಗಿ ಇಬ್ಬರು ಆಚೆ ಕಾಯ್ತಿರ್ತಾರೆ. ಇಬ್ಬರು ಒಳಗಡೆ ಹೋಗಿ ಡೀಲ್ ಮಾಡೋಣ ಅನ್ನೋ ಹಂತದಲ್ಲಿ ಹೋಗಿದ್ರು ಅನ್ಸುತ್ತೆ. ಸೊ ಮಾತಿನ ಚಕಮಕಿ ನಡೆಯುತ್ತೆ. ಅದಾದ ನಂತರ ಲಾಂಗ್ನಿಂದ ಬೆದರಿಕೆ ಹಾಕ್ತಾರೆ. ಲಾಂಗು ಟೇಬಲ್ ಮೇಲೆ ಇಟ್ಟು ಇದ್ಯಾವುದಕ್ಕೂ ಜಗ್ಗದ ಕಾರಣದಿಂದಾಗಿ ಶೂಟೌಟ್ ಆಗಿದೆ. ಒಟ್ಟಾರೆ ಬಂದಿರೋದು ಇಂಟೆನ್ಷನ್ ಅಂದರೆ ರಾಬ್ರಿ ಮಾಡಬೇಕು ಅನ್ನೋದು ಇಂಟೆನ್ಷನ್. ಬಟ್ ಅಂಥದ್ದು ಯಾವುದೂ ಆಗಿಲ್ಲ. ಏಕಾಏಕಿ ಮಾತಿನ ಚಕಮಕಿ ನಡೆಯುತ್ತೆ. ಆಮೇಲೆ ಗುಂಡಿನ ಸುರಿಮಳೆ ಆದ ಬಳಿಕ ಬೆಚ್ಚಿ ಬಿದ್ದು ಅಂದರೆ 4 ಕೂಡ ಇಲ್ಲಿಂದ ಘಟನಾ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಸವಿತಾ.